ಅನಾಹುತವೊಂದರಿಂದ ಪಾರಾಗಿದ್ದಾರೆ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ. ಸುಂಟರ ಗಾಳಿಗೆ ಜಾರಕಿಹೊಳಿ ಇದ್ದಂತಹ ಟೆಂಟ್ ನೆಲಸಮ ಆಗಿದೆ. ಸಚಿವರು ವೇದಿಕೆ ಇಳಿದ ಕೆಲವೇ ಕ್ಷಣಗಳಲ್ಲಿ ಈ ಟೆಂಟ್ ಕುಸಿದಿರುವಂತಹ ಘಟನೆ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಸಚಿವ ಸತೀಶ್ ಜಾರಕಿಹೊಳಿ, ಶಾಸಕ ಪ್ರಕಾಶ್ ಕೋಳಿವಾಡ್ ಎಲ್ಲರೂ ಇದ್ದಾರೆ. ಅಂಗರಕ್ಷಕರಿಂದ ಸತೀಶ್ ಜಾರಕಿಹೊಳಿ ಅವರನ್ನ ರಕ್ಷಣೆ ಮಾಡಲಾಯಿತು. ಹಾವೇರಿಯ ರಾಣೆಬೆನ್ನೂರಿನಲ್ಲಿ ಘಟನೆ ಆಗಿದೆ. ಅಂಬೇಡ್ಕರ್ ಕಂಚಿನ ಪುತ್ಥಳಿ ಚಾಲನೆ ಕಾರ್ಯಕ್ರಮ ಇತ್ತು. ಅಂಬೇಡ್ಕರ್ ಕಂಚಿನ ಪುತ್ಥಳಿ ಸೇರಿದಂತೆ ಮೂಲಭೂತ ಸೌಕರ್ಯ ಅಭಿವೃದ್ಧಿ ಯೋಜನೆಯಡಿ ವಿವಿಧ ಕಾರ್ಯಕ್ರಮಗಳಿಗೆ ಚಾಲನೆ ನೀಡುವಂತಹ ಕಾರ್ಯಕ್ರಮ. ರಾಣೆಬೆನ್ನೂರಿನ ಶಾಸಕ ಪ್ರಕಾಶ್ ಕೋಳಿವಾಡ್ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಸತೀಶ್ ಜಾರಕಿಹೊಳಿ ಕಾರ್ಯಕ್ರಮವನ್ನು ಮುಗಿಸಿ ಕೆಳಗಡೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಡ್ತಾ ಇರುವ ಸಂದರ್ಭದಲ್ಲಿ ಈ ಅವಘಡ ಸಂಭವಿಸಿದೆ. ಕೂಡಲೇ ಎಚ್ಚೆತ್ತುಕೊಂಡ ಸತೀಶ್ ಜಾರಕಿಹೊಳಿ ಅವರ ಅಂಗರಕ್ಷಕರು ಅವರನ್ನ ರಕ್ಷಣೆ ಮಾಡಿದ್ದಾರೆ. ಸಹಜವಾಗಿ ಇಂಥ ಘಟನೆಗಳಾದಾಗ ಭಯದ ವಾತಾವರಣ ನಿರ್ಮಾಣ ಆಗುತ್ತೆ. ಹಾಗೆಯೇ ಈ ಕಾರ್ಯಕ್ರಮದಲ್ಲೂ ಕೂಡ ಕೆಲ ಕಾಲ ಭಯದ ವಾತಾವರಣ ನಿರ್ಮಾಣ ಆಗಿತ್ತು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಪೆಂಡಲ್ ಸಂಪೂರ್ಣವಾಗಿ ಮುಗಿಸಿ ಬಿದ್ದಿರೋ ದೃಶ್ಯವನ್ನು ನೋಡ್ತಾ ಇದ್ದೀರಿ. ಸುಂಟರ ಗಾಳಿಗೆ ಆದಂತಹ ಘಟನೆ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಿನಲ್ಲಿ ಘಟನೆ ಆಗಿದೆ. ಭಾರಿ ಮಜಾ ಇತ್ತು ವಿಡಿಯೋದು. ಭಾರಿ ಮಜಾ ಇತ್ತು ವಿಡಿಯೋದು. ಭಾರಿ ಮಜಾ ಇತ್ತು ವಿಡಿಯೋದು. ಭಾರಿ ಗೊತ್ತಿಲ್ಲ ಕೇಳ ಕಾದು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಹಾವೇರಿ ಪ್ರತಿನಿಧಿ MD ಹಣಗಿ. ಫೋನ್ ಸಂಪರ್ಕದಲ್ಲಿದ್ದಾರೆ. ಹಣಗಿ, ಹೇಗಾಯ್ತು ಘಟನೆ ಇದು? ಪೆಂಡಲ್ ಸಂಪೂರ್ಣವಾಗಿ ಮುಗಿಸಿ ಹೋಗ್ಬಿಟ್ಟಿದೆ. ಸುಂಟರ ಗಾಳಿಗೆ ಆಗಿದ್ದ ಏನಿದು? ಎಸ್ ಪ್ರವೀಣ, ಹಾವೇರಿ ಜಿಲ್ಲೆಯಲ್ಲಿ ವಿವಿಧ ಕಾರ್ಯಕ್ರಮದ ಹಿನ್ನೆಲೆ ಜೊತೆಗೆ ಅಂಬೇಡ್ಕರ್ ಕಂಚಿನ ಪುತ್ಥಳಿ ಸೇರಿದಂತೆ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಯನ್ನ ಕಾರ್ಯಕ್ರಮಗಳಿಗೆ ಚಾಲನೆ ಕೊಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ಹಾವೇರಿ ಜಿಲ್ಲೆಯ ಪ್ರವಾಸ ಕೈಗೊಂಡಂತಹ ಲೋಕೋಪಯೋಗಿ ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಅವರು ಇದ್ದಂತಹ ಒಂದು ಕಾರ್ಯಕ್ರಮದ ವೇದಿಕೆ ಏನು ನಿರ್ಮಾಣ ಮಾಡಿದ್ರು, ಆ ನಿರ್ಮಾಣ ಮಾಡಿದಂತಹ ಒಂದು ಶಾಮಿಯಾನ ಏನಿದೆ, ಆ ಶಾಮಿಯಾನ ಸುಂಟರ ಗಾಳಿಗೆ ಏನಂದ್ರೆ ಈಗಾಗಲೇ ಶಾಮಿಯಾನ ಬಿದ್ದಂತಹ ಸಂದರ್ಭದಲ್ಲಿ ಎಲ್ಲರೂ ಸಹ ಏಕಾಏಕಿ ಕೆಲವೊಂದಿಷ್ಟು ಜನರು ಸಹ ಏನಂದ್ರೆ ಭಯದ ವಾತಾವರಣ ಸೃಷ್ಟಿಯಾಯಿತು. ಜೊತೆಗೆ ಸತೀಶ್ ಜಾರಕಿಹೊಳಿ ಅವರಂದ್ರೆ ವೇದಿಕೆ ಮೇಲೆ ನಿಂತ್ಕೊಂಡು ಅಲ್ಲಿರ್ತಕ್ಕಂತಹ ಒಂದು ಕಾರ್ಯಕ್ರಮದ ಚಾಲನೆ ಕೊಟ್ಟು, ಜೊತೆಗೆ ಅಲ್ಲಿರ್ತಕ್ಕಂಥ ನೆರೆದಿದ್ದ ಜನರಿಗೆ ಮಾತಾಡಿಕೊಂಡು, ಜೊತೆಗೆ ಏನಾದ್ರೆ ವೇದಿಕೆ ಮೇಲೆ ಇರತಕ್ಕಂಥ ಕಾರ್ಯಕ್ರಮದ ಚಾಲನೆ ಕೊಟ್ಟು ಬಳಿಕ ಮಾಧ್ಯಮಗಳಿಗೆ ಹೇಳಿಕೆ ಕೊಡುವಂತಹ ಸಂದರ್ಭದಲ್ಲಿ ಏನಂದ್ರೆ ಸತೀಶ್ ಜಾರಕಿಹೊಳಿ ಅವರು ಇದ್ದಂತ ಒಂದು ಶಾಮಿಯಾನ ಏಕಾಏಕಿ ಅಂದ್ರೆ ಸುಂಟರ ಗಾಳಿಗೆ ಕಬ್ಬಿಣದ ಒಂದು ರಾಡ್ ಇದ್ದಂತ ಏನು ಶಾಮಿಯಾನ ಇರುತ್ತೆ, ಆ ಶಾಮಿಯಾನ ಕಂಚಿ ಪೆಂಡಲ್ ಏನಿರುತ್ತೆ ಏಕಾಏಕಿ ಸುಂಟರ ಗಾಳಿಗೆ ಬೀಳುತ್ತೆ. ಈ ಸಂದರ್ಭದಲ್ಲಿ ಅಲ್ಲಿ ಪ್ರಕಾಶ್ ಕೋಳಿವಾಡ್ ಇರ್ತಾರೆ, ಜೊತೆಗೆ ಲೋಕೋಪಯೋಗಿ ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಅವರು ಇರ್ತಾರೆ. ಅಚಾನಕ್ ಆಗಿ ಏನಾದ್ರೂ ಹೆಚ್ಚು ಕಡಿಮೆ ಆಗಿ ಕಬ್ಬಿಣದ ಒಂದು ಯಾವುದೇ ಒಂದು ಕಬ್ಬಿಣದ ಒಂದು ಏನಂದ್ರೆ ಕಂಚಿ ಪೆಂಡಲ್ ಬಂದು ತಲೆಗೆ ಆಗಿರ್ಬೋದು, ಬೇರೆ ಬೇರೆ ಭಾಗಗಳಿಗೆ ಹೋಗಿ ಪೆಟ್ಟು ಬಿದ್ದಂತ ಸಂದರ್ಭದಲ್ಲಿ ಪ್ರಾಣಾಪಾಯ ಆಗುವಂತ ಸಂದರ್ಭಗಳು ಏನಂದ್ರೆ ಅನಾಹುತಗಳು ಆಗುವಂತ ಸಂದರ್ಭ ಪ್ರಮುಖವಾಗಿ ಕಾಣಬರ್ತಾ ಇತ್ತು. ಆದ್ರೆ ಅಲ್ಲಿರ್ತಕ್ಕಂತಹ ಒಂದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಅಂಗರಕ್ಷಕರು ಏನಂದ್ರೆ ಸತೀಶ್ ಜಾರಕಿಹೊಳಿ ಅವರನ್ನ ರಕ್ಷಣೆ ಮಾಡ್ಲಿಕ್ಕೆ ಮುಂದಾಗ್ತಾರೆ. ಜೊತೆಗೆ ಅಲ್ಲಿರ್ತಕ್ಕಂಥ ನೆರೆದಿದ್ದ ಜನರಿಗೆ ಏನಂದ್ರೆ ಚದುರಿಸುವಂತ ಪ್ರಯತ್ನ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಮಾಡ್ತಾರೆ. ಜೊತೆಗೆ ಶಾಮಿಯಾನ ಬಿದ್ದಂತ ಸಂದರ್ಭದಲ್ಲಿ ಅವರನ್ನ ಜನರನ್ನ ರಕ್ಷಣೆ ಮಾಡುವಂತ ಪ್ರಮುಖವಂತ ರಕ್ಷಣೆ ಮಾಡ್ಲಿಕ್ಕೂ ಸಹ ಅಂದ್ರೆ ಪೊಲೀಸ್ ಸಿಬ್ಬಂದಿಗಳು ಸಹ ತಡೆಕೊಳ್ತಾರೆ. ಆದ್ರೆ ಇಲ್ಲಿ ಯಾವುದೇ ರೀತಿಯಾದಂತಹ ಅನಾಹುತಗಳು ಸಂಭವಿಸಿಲ್ಲ. ಆದ್ರೆ ಅದೃಷ್ಟವಶಾಂತ ಪಾರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ದೊಡ್ಡದ ಅನಾಹುತದಿಂದ ಪಾರಾಗಿದ್ದಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ಕೊಡುವಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ಶಾಮಿಯಾನ ಕಬ್ಬಿಣದಿಂದ ತುಂಬಿರತಕ್ಕಂಥ ಏನು ಕಂಚಿ ಪೆಂಡಲ್ ಇರುತ್ತೆ, ಆ ಕಂಚಿ ಪೆಂಡಲ್ ಏಕಕಾಲಕ್ಕೆ ಏನಂದ್ರೆ ಸತೀಶ್ ಜಾರಕಿಹೊಳಿ ಏನು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಡ್ತಾ ಇರ್ತಾರೆ, ಆ ಒಂದು ಹಿಂಬದಿಯಲ್ಲಿರ್ತಕ್ಕಂಥ ಶಾಮಿಯಾನ ನೇರವಾಗಿ ಕಳಚಿ ಬೀಳುತ್ತೆ. ಈ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಅನಾಹುತ ಆಗುವಂತ ಸನ್ನಿವೇಶಗಳು ಸೃಷ್ಟಿ ಆಗ್ತಾ ಇತ್ತು. ಆದ್ರೆ ಅಂಗರಕ್ಷಕರ ಏನು ಸಮಯ ಪ್ರಜ್ಞೆ ಇದ್ದ ಈಗ ದೊಡ್ಡ ಅನಾಹುತ ತಪ್ಪಿದೆ ಅಂದ್ರೆ ತಪ್ಪಾಗ್ಲಿಕ್ಕಿರ ಪ್ರವೀಣಿಗ. ಓಕೆ ಹಣಗಿ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ. ಭಾರಿ ಮಜಾ ಇತ್ತು ವಿಡಿಯೋದು. ಭಾರಿ ಮಜಾ ಇತ್ತು ವಿಡಿಯೋದು. ಭಾರಿ ಮಜಾ ಇತ್ತು ವಿಡಿಯೋದು. ಭಾರಿ ಮಜಾ ಇತ್ತು ವಿಡಿಯೋದು. ಭಾರಿ ಮಜಾ ಇತ್ತು ವಿಡಿಯೋದು.
ಭಾರಿ ಮಜಾ ಐತ್ರಿ ವಿಡಿಯೋದು. ಏನಾಗಲ್ಲ